ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇನ್ಸ್ಟಾಗ್ರಾಮ್ನ ಯಾವ ಥರ ಮಾನಿಟೈಸ್ ಮಾಡೋದಂತ. ಸೊ ಗೈಸ್, ಎಲ್ರಿಗೂ ನಿಮಗೆ ಆಪ್ಷನ್ ಸಿಕ್ಕಿರುತ್ತೆ ಅಂದ್ಕೊಂಡಿದ್ದೀನಿ, ಗಿಫ್ಟ್ ಆಪ್ಷನ್, ಬೋನಸ್ ಆಪ್ಷನು. ಸೊ ನೀವು ರೀಲ್ಸ್ ಅಪ್ಲೋಡ್ ಮಾಡಿ ಯಾವ ಥರ ಅರ್ನ್ ಮಾಡ್ಬೋದಂತ ನಾನು ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಓಪನ್ ಮಾಡ್ಕೊಳ್ಳೋಣ ಇನ್ಸ್ಟಾಗ್ರಾಮ್. ಓಕೆನಾ ಗೈಸ್, ಫಸ್ಟು ನಾವು ಇನ್ಸ್ಟಾಗ್ರಾಮ್ನ ಬಂದುಬಿಟ್ಟು ಪ್ರೊಫೆಷ್ನಲ್ ಅಕೌಂಟ್ಗೆ ಸ್ವಿಚ್ ಮಾಡಬೇಕು, ಇಲ್ಲ ನೀವು ನ್ಯೂ ಪ್ರೊಫೆಷ್ನಲ್ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು. ನೀವು ಪ್ರೊಫೆಷ್ನಲ್ ಅಕೌಂಟ್ ಮಾಡಿದರೆ ಮಾತ್ರ ಗೈಸ್ ನೀವು ಇಲ್ಲಿ ಅರ್ನ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಅರ್ನ್ ಮಾಡೋಕ್ಕಾಗಲ್ಲ. ಸೆಟ್ಟಿಂಗಲ್ಲಿ ಕ್ಲಿಕ್ ಮಾಡೋಣ. ಅದಾದಮೇಲೆ ನಾವು ಹಿಂಗೆ ಸ್ಕ್ರಾಲ್ ಮಾಡೋಣ ಕೆಳಗಡೆ. ಸ್ಕ್ರಾಲ್ ಮಾಡಿದರೆ ನಿಮ್ಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ, ಅಕೌಂಟ್ ಟೈಪ್ ಆ್ಯಂಡ್ ಟೂಲ್ಸ್. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್, ಆ್ಯಡ್ ಎ ನ್ಯೂ ಪ್ರೊಫೆಷ್ನಲ್ ಅಕೌಂಟ್. ನೀವು ಸ್ವಿಚ್ನು ಮಾಡ್ಬೋದು ಹಳೆ ಅಕೌಂಟ್ನ, ಇಲ್ಲ ನೀವು ಹೊಸ ಅಕೌಂಟ್ನ ನೀವು ಆ್ಯಡ್ ಮಾಡ್ಬೋದು ಪ್ರೊಫೆಷ್ನಲ್ ಅಕೌಂಟ್ಗೆ. ಓಕೆನಾ, ಸೊ ಸಿಂಪಲಿ ನಂದು ಹಳೆ ಅಕೌಂಟೇ ಇದೆ, ನಾನು ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಸಿಂಪಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಅದಾದಮೇಲೆ ಇದೆಲ್ಲನೂ ಕಂಟಿನ್ಯೂ ಅಂತಲೇ ಕೊಡ್ತಾ ಹೋಗಿ ಗೈಸ್. ಅದಾದಮೇಲೆ ನೋಡಿ ಗೈಸ್, ಇಲ್ಲಿ ನೀವು ಇದ್ರ ಕ್ಯಾಟಗರಿ ವೈಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ವೀಡಿಯೋ ಕ್ರಿಯೇಟರು, ಹಾಗಾಗಿ ನಾನು ವೀಡಿಯೋ ಕ್ರಿಯೇಟರ್ ಮೇಲೆ ಸೆಲೆಕ್ಟ್ ಮಾಡಿದ್ದೀನಿ. ನಿಮ್ಗೆ ಇದರಲ್ಲಿ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಓಕೆನಾ, ಅದಾದಮೇಲೆ ಡನ್ ಕೊಡೋಣ. ಅದಾದಮೇಲೆ ಗಾಯ್ಸ್, ಇಲ್ಲಿ ನೋಡಿ ಇದು ಬಿಸ್ನೆಸ್ ಕ್ರಿಯೇಟರ್ ಅಂತ ಇದೆ. ಸೊ ನಾವು ಕ್ರಿಯೇಟರ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಬಿಸ್ನೆಸ್ ಮೇಲೆ ಕ್ಲಿಕ್ ಮಾಡಬೇಡಿ, ಕ್ರಿಯೇಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಮಾಡೋಣ. ಸೊ ಇದೆಲ್ಲ ಈಸಿಯಾಗಿ ಆಗಿಬಿಡುತ್ತೆ. ಗೆಟ್ ಇನ್ಸ್ಪೈರ್ಡ್ ಅಂತ ಇದೆಯಲ್ಲ, ಅದ್ಮೇಲೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಸುಮ್ಮನೆ ಹಿಂಗೆ ಸ್ಕ್ರಾಲ್ ಮಾಡಿ ನೋಡಿ, ಡನ್ ಮೇಲೆ ಕ್ಲಿಕ್ ಮಾಡಿ, ಅದಾಗುತ್ತೆ. ಓಕೆನಾ, ಓಕೆ, ನಮ್ದು ಇದಾಗಿದೆ. ಇನ್ನೊಂದು ಇದೂ ಅಷ್ಟೇ, ಜಸ್ಟ್ ಇನ್ವೈಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಬ್ಯಾಕ್ ಮಾಡಿ ಮತ್ತು ಡನ್ ಮಾಡಿಬಿಡಿ ಅಷ್ಟೇ, ಇದೂ ಆಗೋಯ್ತು. ಇವೆರಡು ಅದೇ ಆಗುತ್ತೆ ಗೈಸ್. ನಾವು ಜಸ್ಟ್ ಪೋಸ್ಟ್ ಮಾಡಬೇಕೇನಾದರೂ ಒಂದು ಲೈಕ್ ಪೋಸ್ಟ್ ಮಾಡಿ ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ ಅಷ್ಟೇ. ಓಕೆನಾ, ಇಲ್ಲಿ ಇದ್ರ ಮೇಲೆ ಶೋಕೇಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ಫೋಟೋ ಸೆಲೆಕ್ಟ್ ಮಾಡಿ ಪೋಸ್ಟ್ ಮಾಡೋಣ. ಅದಾದಾಗೆ ಇದು ಎಲಿಜಿಬಲ್ ಆಗಿಬಿಡುತ್ತೆ ಲೈಕ್ ರೈಟ್ ಮಾರ್ಕ್ ಮೇಲೆ. ಓಕೆನಾ, ಸೊ ಸಿಂಪಲಿ ನಾವಿಲ್ಲಿ ಏನಾದರೂ ಟೈಪ್ ಮಾಡಿದ್ರೂ ಮಾಡ್ಬೋದು, ನಿಮ್ಮ ಅಕಾರ್ಡಿಂಗ್ ನೀವು ಕ್ಯಾಪ್ಷನಲ್ಲಿ ಏನು ಹಾಕ್ತೀರ ಅದು ಹಾಕ್ಬೋದು. ಓಕೆನಾ, ಅದಾದಮೇಲೆ ನಾವು ಶೇರ್ ಮೇಲೆ ಕ್ಲಿಕ್ ಮಾಡೋಣ. ಇದೆರಡು ಅದಾಗೆ ಆಗಿಬಿಡುತ್ತೆ. ಓಕೆನಾ, ಈಗ ಸಿಂಪಲಿ ನಾವೇನು ಮಾಡೋಣ ಅಂದರೆ, ಒಂದು ನಿಮಿಷ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಇದು ನೀವು ಅಕೌಂಟೆಲ್ಲ ಬೂಸ್ಟ್ ಮಾಡೋದೇನು ಬೇಡ ಗೈಸ್, ಇದು ಸಿಂಪಲಿ ಜಸ್ಟ್ ಓಪನ್ ಮಾಡಿ ನೋಡಿ ಅಷ್ಟೇ. ಓಕೆನಾ, ಅದಾದಮೇಲೆ ಬ್ಯಾಕ್ ಬಂದುಬಿಡೋಣ. ಓಕೆನಾ, ಈಗ ನಾವು ಪ್ರೊಫೆಷ್ನಲ್ ಅಕೌಂಟ್ ಮಾಡಿದರೆ ನೋಡಿ ಗೈಸ್, ಇಲ್ಲಿ ಡ್ಯಾಶ್ ಬೋರ್ಡ್ ಇದೆಯಲ್ಲ ಅದು ಶೋ ಆಗುತ್ತೆ ನಮ್ಮ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗಲ್ಲಿ ಬನ್ನಿ. ಇದು ಬಂದುಬಿಟ್ಟು ನಮ್ಮದು ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್. ಇದು ನಾವು ಪ್ರೊಫೆಷ್ನಲ್ ಅಕೌಂಟ್ಗೆ ಸ್ವಿಚ್ ಮಾಡಿದರೆ ಮಾತ್ರ ನಮಗಿದು ಡ್ಯಾಶ್ ಬೋರ್ಡ್ ಸಿಗೋದು ನಮ್ಮ ಪ್ರೊಫೈಲಲ್ಲಿ, ಇಲ್ಲಾಂದರೆ ಸಿಗಲ್ಲ ಗೈಸ್. ಓಕೆನಾ, ಓಕೆ ಮಾಡೋಣ. ಇಲ್ಲಿ ಟರ್ನ್ ಆಫ್ ಮೆಲೂನ್ ಅಪ್ರೂವಲ್, ಓಕೆ ಇದು ಆಫ್ ಮಾಡೋಣ. ಅದಾದಮೇಲೆ ಇದು ಬ್ಯಾಕ್ ಬಂದುಬಿಟ್ಟು, ಒಂದು ನಿಮಿಷ ಗೈಸ್, ಇದು ಬ್ಯಾಕ್ ಮಾಡೋಣ. ಓಕೆ, ಸೊ ಇದೆಲ್ಲ ನಾವು ಚೆಕ್ ಮಾಡಿದ್ವಿ ನಮ್ಮದು ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್. ಅದಾದಮೇಲೆ ಈಗ ನಾನು ನಿಮಗೆ ತೋರಿಸ್ತೀನಿ ಗಿಫ್ಟ್ ಆಪ್ಷನ್ ಬಂದಿದೆಯಾ ಇಲ್ವಾ ಅಂತ. ಸೊ ಸಿಂಪಲ್ ನಾವು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ನಿಮಗೆ ಸಿಗುತ್ತೆ ಎರಡನೇ ಆಪ್ಷನಲ್ಲಿ. ಸೊ ನೋಡಿ ಗೈಸ್, ಇಲ್ಲಿ ಆ ಆಪ್ಷನಿಗೆ ನಾನು ಬಂದಿದ್ದೀನಿ. ಅದಾದಮೇಲೆ ನೋಡಿ, ಇದು ಎಲಿಜಿಬಲ್ ಆಗಿರಬೇಕು ನೀವು ಇದೆರಡು, ಬ್ರ್ಯಾಂಡ್, ಕಾಂಟ್ಯಾಕ್ಟ್ ಆ್ಯಂಡ್ ಗಿಫ್ಟ್ಗೆ. ಸೊ ಮಾನಿಟೈಸೇಷನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಶೋ ಆಗುತ್ತೆ, ಇಲ್ಲ ನೀವು ಗಿಫ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಶೋ ಆಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದಾದರೂ ನಿಮ್ಮದು ರಾಂಗ್ ಏನಾದರೂ ಬಂದರೆ ನೀವು ಎಲಿಜಿಬಲ್ ಆಗಿರಲ್ಲ. ಸೊ ನಿಮಗೆ ಆ ಫೀಚರ್ ನಿಮಗೆ ಸಿಗಲ್ಲ. ಲೈಕ್ ನೀವು ಇನ್ಸ್ಟಾಗ್ರಾಮ್ ಅಗೇನ್ಸ್ಟ್ ಹೋಗಿದ್ರೆ ಏನಾದರೂ ಹಾಗೆ. ಓಕೆನಾ ಗೈಸ್, ಸೊ ನೋಡಿ ನನಗೆ ಗಿಫ್ಟ್ ಆಪ್ಷನ್ ಸಿಕ್ಕಿದೆ. ಸೊ ನಿಮಗೂ ಸಿಕ್ಕಿರುತ್ತೆ ಅನ್ಕೋತೀನಿ. ಸೊ ಈಗ ರೀಸೆಂಟ್ಲಿ ನಮ್ಮ ಕಂಟ್ರಿಯಲ್ಲಿ ಇದು ಆ್ಯಡ್ ಮಾಡಿರೋದು, ಹಾಗಾಗಿ ಕೆಲವ್ರಲ್ಲಿ ಬಂದಿರುತ್ತೆ, ಕೆಲವ್ರಲ್ಲಿ ಬಂದಿರಲ್ಲ. ಸೊ ನನ್ನದ್ರಲ್ಲಿ ಬಂದಿದೆ, ಸೊ ಅದಕ್ಕೆ ನಾನು ನಿಮಗೆ ಪ್ರೋಸೆಸ್ ತೋರಿಸ್ತಾ ಇದ್ದೀನಿ. ಓಕೆನಾ, ಸೊ ನೋಡಿ ನಾನು ಅರ್ನ್ ಮಾಡ್ತಾ ಇದ್ದೀನಿ. ನೀವು ನನಗಿಲ್ಲಿ ಶೋ ಆಗ್ತಿರ್ಬೇಕು ಕೆಳಗಡೆ ಅರ್ನಿಂಗ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ. ಸೊ ಇಲ್ಲಿ ಅರ್ನಿಂಗ್ಸ್ ನೀವು ನೋಡ್ಬೋದು. ಇಷ್ಟಾಗಿದೆ, ಜಸ್ಟ್ ಈಗ ಅಷ್ಟೇ ಒಂದಾಗಿದೆ ಯಾಕಂದರೆ ಇವತ್ತೇ ನಾನು ಕ್ರಿಯೇಟ್ ಮಾಡಿದ್ದೆ ಇದು ಮಾನಿಟೈಸೇಷನ್ನ ಅಪ್ಲೈ ಮಾಡಿದ್ದು. ಓಕೆನಾ ಗೈಸ್, ಸೊ ನೋಡಿ ಇದರಲ್ಲಿ ನಾನು ಬ್ಯಾಂಕ್ ಅಕೌಂಟ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ನೀವು ನಿಮ್ದು ಯಾವ ಬ್ಯಾಂಕ್ ಅಕೌಂಟ್ ಇದೆ ಅದರಲ್ಲಿ ಶೋ ಆಗುತ್ತೆ. ನೀವು ಜಸ್ಟ್ ಸಿಂಪಲಿ ನೀವು ಗಿಫ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಎಲ್ಲ ಡೀಟೇಲ್ಸ್ ಬರುತ್ತೆ ಗೈಸ್. ನಿಮ್ಮದು ನೇಮು, ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸು ಎಲ್ಲ ಕೇಳುತ್ತೆ, ನೀವು ಅದೆಲ್ಲ ಫಿಲ್ ಮಾಡಬೇಕು ಜಸ್ಟ್ ಅಷ್ಟೇ.
ಅದಾದಮೇಲೆ ಈ ಥರ ನಿಮಗೂ ಶೋ ಆಗುತ್ತೆ. ಈಗ ನನಗೆ ಯಾವ ಥರ ಶೋ ಆಗ್ತಿದೆ ಸೇಮ್ ಅದೇ ಥರ ನಿಮಗೆ ಶೋ ಆಗುತ್ತೆ. ನಿಮ್ಮದು ಒರಿಜಿನಲ್ ನೇಮು, ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದು, ಮತ್ತು ನಿಮ್ಮ ಬ್ಯಾಂಕ್ ಡೀಟೇಲ್ಸು, ಮತ್ತು ನಿಮ್ಮದು IFSC ಕೋಡು ಎಲ್ಲ ಇದರಲ್ಲಿ ಕೇಳುತ್ತೆ. ನೀವು ಬ್ಯಾಂಕಿಂದ ಟ್ರಾನ್ಸ್ಫರ್ ಮಾಡ್ಕೊತಿಲ್ಲ, ಇಲ್ಲ ಪೇಪಾಲ್ ನಿಮ್ಮದಿದ್ದರೆ ಅದನ್ನು ಬೇಕಿದ್ರೂ ನೀವು ಲಿಂಕ್ ಮಾಡ್ಬೋದು ನಿಮ್ಮ ಪೇಪಾಲ್ ಅಕೌಂಟ್ ಇದ್ದರೆ. ಸೊ ನಾನು ಪೇಪಾಲ್ನ ಸೆಲೆಕ್ಟ್ ಮಾಡಿಲ್ಲ, ಯಾಕಂದರೆ ನನ್ನ ಹತ್ರ ಅಕೌಂಟ್ ಇಲ್ಲ. ಸೊ ನೋಡಿ ಗಾಯ್ಸ್, ಸಿಂಪಲಿ ನಾನು ಇವತ್ತು ಅಷ್ಟು ಅರ್ನ್ ಮಾಡಿದ್ದೀನಿ. ಒಂದು ಪೈಸೆ ಏನೋ ತೋರಿಸ್ತಾ ಇದೆ ಅಷ್ಟೇ. ಇದು ಇಷ್ಟು ಅರ್ನಿಂಗ್ ನಂದು ಇವತ್ತಿಂದು, ಜಸ್ಟ್ ಇವತ್ತು ಕ್ರಿಯೇಟ್ ಮಾಡಿದ್ನಲ್ಲ, ಹಾಗಾಗಿ ಇವತ್ತಿಂದು ತೋರಿಸ್ತಾ ಇದೆ ಅಷ್ಟು. ಓಕೆನಾ ಗೈಸ್, ಇದೆಲ್ಲ ಆದಮೇಲೆ ಸೊ ಈಗ ಏನಂದರೆ ಗೈಸ್, ಈಗ ನಮ್ಮ ಇಂಡಿಯಾದಲ್ಲಿ ಮತ್ತು US ಅಲ್ಲಿ ಸ್ಟಾಪ್ ಮಾಡಿದ್ದಾರೆ ಇದು ಅರ್ನಿಂಗ್ಸ್ದು ಏನಿದೆ ಅದು. ಸೊ ನೀವು ಓದ್ಬೋದು, ಅಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಯರ್ ಅಂದರೆ ನಾಳೆಯಿಂದ ಜನವರಿ 9ಗೆ ಏನೇ ಇದ್ದರೂ ಅವ್ರು ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಆ್ಯಂಡ್ ನಮ್ಮದು ಹೋಲ್ಡಲ್ಲಿ ಇದೆಯಲ್ಲ ಪೇಮೆಂಟ್ ಎಲ್ಲ, ಇಲ್ಲಿ ನಂದು ನೋಡ್ಬೋದು ನನ್ನ ಪೇಮೆಂಟ್ ಬಂದುಬಿಟ್ಟು ಹೋಲ್ಡಲ್ಲಿದೆ. ಈಗ ಅವರು ಏನಂದರೆ 9 ಮೇಲೆ ಏನೇ ಇದ್ದರೂ ನಮಗೆ ಹೇಳ್ತಾರೆ. ನಮಗೆ ಇಮೇಲ್ ಮಾಡ್ತಾರೆ, ಓಕೆನಾ, ಹೋಲ್ಡಲ್ಲಿ ಏನಕ್ಕಿದೆ ಅಂತ. ಬಟ್ ಈ ಪ್ರಾಬ್ಲಮ್ ನಡೀತಾ ಇದೆ US ಆ್ಯಂಡ್ ಇಂಡಿಯಾದಲ್ಲಿ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಅವರೇ ಮೆನ್ಷನ್ ಮಾಡಿದರು, US ಆ್ಯಂಡ್ ಇಂಡಿಯಾದಲ್ಲಿ ನಾವು ಹೋಲ್ಡಲ್ಲಿ ಇಟ್ಟಿದ್ದೀವಿ ಪೇಮೆಂಟ್ಸ್ ಎಲ್ಲ ಅಂತ ಅವ್ರು ಮೆನ್ಷನ್ ಮಾಡಿದರು, ಹಾಗಾಗಿ ಹೇಳಿದೆ. ಆ್ಯಂಡ್ ಅದಾದಮೇಲೆ ಗೈಸ್, ನೀವು ಮಾನಿಟೈಸೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿದ್ರೆ ಇಲ್ದೆರಡೂ ಎಲಿಜಿಬಲ್ ಆಗಿರಬೇಕು. ಇದೆರಡರಲ್ಲಿ ಯಾವುದಾದ್ರು ಒಂದು ಎಲಿಜಿಬಲ್ ಆಗಿಲ್ಲ ಅಂದ್ರೂ ನೀವು ಅರ್ನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಗೈಸ್ ಅದು ಬಂದುಬಿಟ್ಟು ನೀವು ಇನ್ಸ್ಟಾಗ್ರಾಮ್ ಅಗೇನ್ಸ್ಟ್ ಏನಾದರೂ ಹೋಗಿದರೆ ಇಲ್ಲಿ ರಾಂಗ್ ಬಟನ್ ತೋರಿಸುತ್ತೆ. ಇಲ್ಲ ನೀವು ಅಗೇನ್ಸ್ಟ್ ಏನಾದರೂ ತಪ್ಪಾಗಿ ರೀಲ್ಸ್ ಯಾವುದಾದ್ರೂ ಪೋಸ್ಟ್ ಮಾಡಿದರೆ, ಇಲ್ಲ ಬೇರೆ ಏನಾದರೂ ಕಮ್ಯುನಿಟಿ ಗೈಡ್ಲೈನ್ಸ್ ಅಗೇನ್ಸ್ಟ್ ಹೋಗಿದರೆ ನಿಮಗೆ ಶೋ ಆಗಲ್ಲ, ಓಕೆನಾ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.